ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಪಾಕುಸುಮಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವೀಕ್ಷಕರೇ ನಮಸ್ಕಾರ. ಅಕ್ಟೋಬರ್ 2 ಮಹಾಲಯ ಅಮಾವಾಸ್ಯೆ ಅಥವಾ ಸರ್ವಪಿತೃ ಅಮಾವಾಸ್ಯೆ. ಆ ದಿನವೇ ಸೂರ್ಯಗ್ರಹಣ. ಭಾರತೀಯ ಕಾಲಮಾನದ ಪ್ರಕಾರ ಅವತ್ತು ಮಧ್ಯರಾತ್ರಿ 12:15 ಗ್ರಹಣ ಆರಂಭ ಆಗುತ್ತೆ. ಇದು ಕನ್ಯಾ ರಾಶಿಯಲ್ಲಿ ಸಂಭವಿಸುವ ಕೇತುಗ್ರಸ್ತ ಸೂರ್ಯಗ್ರಹಣವಾಗಿದ್ದು ವೃತ್ತಾಕಾರದಲ್ಲಿ ಅಥವಾ ಉಂಗುರಾಕಾರದಲ್ಲಿ ಕಾಣಿಸುತ್ತೆ. ನ್ಯೂಜಿಲೆಂಡ್, ಅಂಟಾರ್ಟಿಕಾ, ದಕ್ಷಿಣ ಪೆಸಿಫಿಕ್, ದಕ್ಷಿಣ ಅಮೆರಿಕ, ಅರ್ಜೆಂಟೀನಾ, ದಕ್ಷಿಣ ಚಿಲಿ ಮೊದಲಾದ ದೇಶಗಳಲ್ಲಿ ಈ ಸೂರ್ಯಗ್ರಹಣ ಗೋಚರವಾಗುತ್ತೆ. ಆದರೆ ಭಾರತದಲ್ಲಿ ಕಾಣೋದಿಲ್ಲ. ಹೀಗಾಗಿ ಗ್ರಹಣದ ಯಾವ ನಿಯಮಗಳನ್ನು ಕೂಡ ನಾವು ಆಚರಿಸುವ ಅಗತ್ಯ ಇಲ್ಲ. ಯಾವುದೇ ಗ್ರಹಣಗಳು ಮನುಷ್ಯರಿಗಿಂತಲೂ ಪ್ರಕೃತಿಯ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತೆ. ಮನುಷ್ಯರು ಕೂಡ ಪ್ರಕೃತಿಯ ಒಂದು ಭಾಗವೇ ಆಗಿರೋದ್ರಿಂದ ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ. ಇನ್ನು ಪ್ರಕೃತಿ ಹಾಗೂ ಮನುಷ್ಯರ ಮೇಲೆ ಯಾವುದೇ ಗ್ರಹಣದ ಒಂದು ವಾರ ಮೊದಲೇ ಪರಿಣಾಮ ಆರಂಭ ಆಗಿರುತ್ತೆ. ನೀವು ಕೂಡ ಇದನ್ನು ಗಮನಿಸಿರ್ತೀರಿ. ಅಮಾವಾಸ್ಯೆಯ ಹಿಂದಿನ ದಿನ ಘಾತ ಚತುರ್ದಶಿ ಇದ್ದು ಆ ದಿನ ಅಕಾಲ ಮೃತ್ಯುವಿಗೆ ಈಡಾದವರು, ಅಪಘಾತದಿಂದ ಮರಣ ಹೊಂದಿದವರು, ಆತ್ಮಹತ್ಯೆ ಮಾಡಿಕೊಂಡವರ ಹೆಸರಿನಲ್ಲಿ ಶ್ರಾದ್ದ ತರ್ಪಣಾದಿಗಳನ್ನು ನೆರವೇರಿಸಲಾಗುತ್ತೆ. ಅಷ್ಟೇ ಅಲ್ಲದೆ ಆ ದಿನ ದೇಶದಲ್ಲಿ ಅಪಘಾತಗಳು, ಅವಘಡಗಳು, ನಾನಾ ರೀತಿಯ ತೊಂದರೆಗಳು ಸಂಭವಿಸ್ತಕ್ಕಂತಹ ಸುದ್ದಿಗಳನ್ನು ಹೆಚ್ಚಾಗಿ ಕೇಳ್ತೀರಿ. ಜನರಲ್ಲಾಗಿ ಹೇಳ್ತಿರೋದು ಇದನ್ನು. ಜನರಲ್ಲಿ ಕಣ್ಣು, ಹೃದಯದ ಸಮಸ್ಯೆ ಮತ್ತು ತಂದೆ, ತಾತ ಹಾಗೂ ಪಿತೃ ಸಮಾನರಾದವರಿಗೆ ತೊಂದರೆ ಉಂಟಾಗುವ ಸಾಧ್ಯತೆಗಳಿವೆ. ಇದನ್ನು ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆ ಮೂಲಕ ನೋಡ್ಕೊಳ್ಬೇಕಾಗತ್ತೆ. ಭಾರತೀಯ ಕಾಲಮಾನದ ಪ್ರಕಾರ ಗ್ರಹಣ ಸಂಭವಿಸುವ ಸಮಯದ ಕುಂಡಲಿ ಹಾಗೂ ಪ್ರಶ್ನಾ ಕುಂಡಲಿಯನ್ನು ತುಲನೆ ಮಾಡಿ ನೋಡಿದ್ರೆ ಪ್ರಕೃತಿಯಲ್ಲಿ ನಾನಾ ಬಗೆಯ ಅವಘಡಗಳು ಸಂಭವಿಸ್ತವೆ. ಅವುಗಳಲ್ಲಿ ವಿಮಾನ ಅಪಘಾತ, ರೈಲು ಅವಘಡ, ಚಂಡಮಾರುತಗಳಿಂದ ಭೂಮಿಗೆ ತೊಂದರೆ ಆಗಲಿದೆ, ಆಯುಧಗಳಿಂದ ತೊಂದರೆ ಅಂದರೆ ಈ ಶಸ್ತ್ರಸಜ್ಜಿತ ವಿದೇಶಿ ಭಯೋತ್ಪಾದಕರ ಹಾವಳಿ ಹೆಚ್ಚಾಗುತ್ತೆ, ಕಾರ್ಖಾನೆಗಳು ಸೇರಿದಂತೆ ಅಲ್ಲಲ್ಲಿ ಅಗ್ನಿ ಅವಘಡಗಳು ಸಂಭವಿಸುತ್ತವೆ, ರಾಸಾಯನಿಕಗಳಿಂದ ಕೂಡ ತೊಂದರೆ ಆಗಲಿದೆ. ಇನ್ನು ಮನೋರಂಜನಾ ಕ್ಷೇತ್ರಕ್ಕೆ ಒಳ್ಳೆಯ ಅವಕಾಶಗಳು ಸಿಗತ್ತೆ. ಸರ್ವಪಿತೃ ಅಮಾವಾಸ್ಯೆ ಅಥವಾ ಮಹಾಲಯ ಅಮಾವಾಸ್ಯೆ ಎಂಬ ಕಾರಣಕ್ಕೆ ಆ ದಿನ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವ ಹಾಗಿಲ್ಲ. ಒಂದು ವೇಳೆ ಮಕ್ಕಳು ಜನಿಸಿದರೆ ಜನನ ಕಾಲದ ಕೆಲವು ಶಾಂತಿಗಳನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಮತ್ತು ಅಂದಿನ ಗೃಹಸ್ಥಿತಿಯ ಬಗ್ಗೆ ನಾವು ಹೇಳೋದಾದರೆ ವೃಷಭದಲ್ಲಿ ಗುರು, ಮಿಥುನ ರಾಶಿಯಲ್ಲಿ ಮಂಗಳ, ಕನ್ಯಾ ರಾಶಿಯಲ್ಲಿ ರವಿ, ಕೇತು, ಚಂದ್ರ ಮತ್ತು ಬುಧರಿದ್ದಾರೆ. ತುಲಾ ರಾಶಿಯಲ್ಲಿ ಶುಕ್ರ, ಕುಂಭದಲ್ಲಿ ವಕ್ರಿ ಶನಿ ಮತ್ತು ಮೀನ ರಾಶಿಯಲ್ಲಿ ರಾಹುಗ್ರಹರಿದ್ದಾರೆ. ಶನಿ ಮತ್ತು ಶುಕ್ರರು ಸ್ವಕ್ಷೇತ್ರದಲ್ಲಿಯೇ ಇದ್ದಾರೆ. ಇನ್ನು ರವಿ ಕೂಡ ಉಚ್ಚಸ್ಥಿತಿಯ ಬುಧನೊಂದಿಗೆ ಇರೋದರಿಂದ ರಾಜಕೀಯ ಮೇಲಾಟಗಳು ಹಾಗೂ ಕೆಲ ನಿರ್ಣಾಯಕ ರಾಜಕೀಯ ಬೆಳವಣಿಗೆಗಳನ್ನ ನಾವು ಕಾಣ್ತೀವಿ. ಅಂದರೆ ಈ ರಾಜಕಾರಣಿಗಳು ಬಹಳ ಬುದ್ಧಿವಂತಿಕೆಯಿಂದ ವರ್ತಿಸ್ತಾರೆ. ತಮ್ಮ ಕೆಲಸವನ್ನು ಸಾಧಿಸ್ಕೊಳ್ಳೋದಕ್ಕೋಸ್ಕರ ಅತಿ ಬುದ್ಧಿವಂತಿಕೆಯಿಂದ ವರ್ತನೆಯನ್ನು ಮಾಡ್ತಾರೆ ಅನ್ನೋದನ್ನು ನೀವು ನೋಡ್ಬೋದಾಗಿರುತ್ತೆ. ಇನ್ನು ಈ ಸಂವತ್ಸರದಲ್ಲಿಯೇ ಶನಿ ಮಂತ್ರಿಯಾಗಿರೋದು ಹಾಗೂ ಗ್ರಹಣದ ಪರಿಣಾಮವೂ ಕೂಡ ಸೇರಿಕೊಂಡು ಅಪರಾಧಿಗಳ ಮುಖವಾಡ ಕಳಚುತ್ತೆ. ಕರ್ಮ ಖಂಡಿತ ಯಾರನ್ನೂ ಬಿಡೋದಿಲ್ಲ. ಇಷ್ಟು ದಿನ ಮರೆಮಾಚಿಕೊಂಡಿದ್ದಂತಹ ಕ್ರಿಮಿನಲ್ಗಳಿಗೆ ಕರ್ಮಾಧಿಪತಿ ತಕ್ಕ ಶಾಸ್ತಿಯನ್ನು ಮಾಡಿಸೋದೇ ಬಿಡೋದಿಲ್ಲ. ಒಟ್ಟಾರೆ ನಮ್ಮೆಲ್ಲರಿಗೂ ಬೆಳಕು, ಚೈತನ್ಯವನ್ನು ಕೊಡ್ತಕ್ಕಂತಹ ಸೂರ್ಯನಿಗೆ ಗ್ರಹಣ ಹಿಡಿಯೋ ಕಾರಣ ಎಲ್ಲರೂ ಸೂರ್ಯನಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ರಾಶಿಗಳ ಮೇಲೆ ಗ್ರಹಣದ ಪರಿಣಾಮವನ್ನು ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣ ಅರ್ಪಣಮಸ್ತು.